ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಕನ್ನಡ. ನಾನು ವೀಣಾ ಜಯಶಂಕರ. ತಮ್ಮ ವಿಭಿನ್ನ ಮಾತುಗಾರಿಕೆ ಮತ್ತು ಕಾಮಿಡಿ ಸ್ಟೈಲ್ನಿಂದ ಪ್ರಖ್ಯಾತಿ ಪಡೆದಿರುವಂಥ ಚಂದ್ರಪ್ರಭಾ ಅವರು ನಮ್ಮ ಜೊತೆ ಇದ್ದಾರೆ. ನಿನ್ನೆ ಅಷ್ಟೇ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಬನ್ನಿ ಬಿಗ್ ಬಾಸ್ ಜರ್ನಿ ಹೇಗಿತ್ತು, ಅವರ ಅನುಭವ ಏನಿತ್ತು ಅಂತ ಅವರನ್ನೇ ಕೇಳೋಣ. ಚಂದ್ರಪ್ರಭಾ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ಹೇಗಿತ್ತು ಇಡೀ ಬಿಗ್ ಬಾಸ್ ಜರ್ನಿ? ತುಂಬ ಚೆನ್ನಾಗಿತ್ತು ಮೇಡಮ್. ಯಾಕೆಂದರೆ ಅದೊಂದು ದೊಡ್ಡ ಶೋ ಆಗಿರೋದ್ರಿಂದ ಒಂಥರ ಆ ಅನುಭವನೇ ಬೇರೆ. ವರ್ಡಲ್ಲಿ ಹೇಳೋಕ್ಕಾಗೋದಿಲ್ಲ, ಅದು ಅನುಭವಿಸೋಕೆ ಅಷ್ಟೇ ಚೆಂದ. ತುಂಬ ಚೆನ್ನಾಗಿತ್ತು, ಒಂದು ಮೆಮೊರಿ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ತಕ್ಷಣ ಏನು ಮಾಡಿದ್ರಿ ಸರ್? ಮೊದಲನೇ ಕೆಲಸ ಏನು ನೀವು ಮಾಡಿದ್ದು? ಬಂದ ತಕ್ಷಣ ಹೆಂಡತಿ ಜೊತೆ ಮಾತಾಡಿದೆ ಅಷ್ಟೇ. ಚೆನ್ನಾಗಿದೆಯಾ, ಮತ್ತು ಊರ ಕಡೆ ಎಲ್ಲ ಹೇಗವ್ರೆ ಅಂತ. ಅಂದರೆ ಎಲ್ರದ್ದು ಆರೋಗ್ಯ, ಯೋಗಕ್ಷೇಮನ ವಿಚಾರಿಸ್ಕೊಂಡೆ. ಬಟ್ ಅದು ಬಿಟ್ಟರೆ ಇನ್ನೂ ನೋಡೋಕ್ಕಾಗ್ಬೋದು, ಬೇರೆ ಬೇರೆ ಏನೂ ಕೆಲಸ ಮಾಡೋಕ್ಕಾಗಿಲ್ಲ. ಇನ್ನೂ ನನ್ನ ಮೊಬೈಲ್ ಕೂಡ ನಾನು ಇದು ಮಾಡಿಲ್ಲ. ನನ್ನ ಮೊಬೈಲ್ ನನಗೆ ಇನ್ನೂ ಸಿಕ್ಕಿಲ್ಲ. ನೆನ್ನೆ ಬಂದೆ, ಹೆಂಡತಿ ಜೊತೆ ಅದೇ ಆರೋಗ್ಯದ ವಿಚಾರಿಸ್ಕೊಂಡು ಈಗ ಇಲ್ಲೂ ಬಂದೆ. ನುಗ್ಗೆಕಾಯಿ ಸಾಂಬಾರು ತಿಂದ್ರಾ ಸರ್? ಅದು ನುಗ್ಗೆಕಾಯಿ ಮಾಮೂಲಿ ನಾನು ಬರ್ತೀನಿ ಅಂತ ಗೊತ್ತಿದ್ದಾರೆ, ಅದನ್ನು ಹೆಂಡತಿ ಮಾಡಿದ್ಲು. ಮೊಳಕೆ ಕಾಳು ಆರೋಗ್ಯ ದೃಷ್ಟಿ ಒಳ್ಳೆಯದು ಅಂತ. ನೀವು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಸುಮಾರು ಶೋಸ್ ಮಾಡಿದ್ದೀರಾ. ಗಿಚ್ಚ ಗಿಲಿ ಗಿಲಿ, ಮಜಾ ಭಾರತ. ನಿಮ್ದೊಂದು ವಿಭಿನ್ನವಾದ ಡಾನ್ಸ್ ಸ್ಟೈಲ್ ಇತ್ತು, ಅದೇ ವರ್ಲ್ಡ್ ಫೇಮಸ್, ನಿಮಗೆ ಗೊತ್ತಿದೆ ಅದು. ಆದರೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಎಲ್ಲೋ ಒಂಚೂರು ಡಲ್ ಆದ್ರ ಚಂದ್ರಪ್ರಭಾ ಅನ್ನೋ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಬಾಯಲ್ಲಿ ಬರ್ತಾ ಇರೋದು. ಅಂದರೆ ಎಲ್ಲ ಜನ ಮಾತಾಡ್ತಿರೋದು, ಗಿಲ್ಲಿ ಮುಂದೆ ಎಲ್ಲೋ ಚಂದ್ರಪ್ರಭಾ ಡಲ್ ಹೊಡೆದ್ರ ಬಿಗ್ ಬಾಸ್ ಮನೇಲಿ ಅಂತ. ಇದಕ್ಕೇನು ಹೇಳಿ? ನನಗೆ ಆ ಥರ ನಾನು ಇನ್ನೊಬ್ರಿಗೆ ಕಂಪೇರ್ ನಾನು ಮಾಡ್ಕೊಳ್ಳೋದೇ ಇಲ್ಲ ಮೇಡಮ್. ಅವ್ರ ಆಟ ಅವ್ರಿಗೆ, ನನ್ನ ಆಟ ನನಗೆ. ಯಾಕೆಂದರೆ ಇಲ್ಲಿ ತನಕ ಮಜಾ ಬರ್ತಾ ಆಗ್ಬೋದು, ಗಿಲಿ ಆಗ್ಬೋದು, ಮಜಾ ಟಾಕೀಸ್ ಆಗ್ಬೋದು, ಆಮೇಲೆ ಕಾಮಿಡಿ ಟಾಕೀಸ್ ಆಗ್ಬೋದು. ಹೆಚ್ಚು ಕಡಿಮೆ ಕಲರ್ಸ್ ಕನ್ನಡದಲ್ಲಿ ಒಂದು 9 ವರ್ಷ ಅಷ್ಟು ರಿಯಾಲಿಟಿ ಶೋ ಮಾಡಿರೋದ್ರಿಂದ ಗಿಲಿನೆಲ್ಲ ನಾನು ಬಣ್ಣ ಹಚ್ಕೊಂಡು ಮೇಕೋಯ್ತು ಅಂದರೆ ನಾನು ಸೋಲು ಒಪ್ಕೋತೀನಿ ಅಂತ ನಾನು ಯಾವತ್ತೂ ಮಾಡೋದೇ ಇಲ್ಲ. ನಾನು ಚೆನ್ನಾಗಿ ಮಾಡಬೇಕು ಅನ್ನೋ ರೀತಿಯಲ್ಲೇ ಯಾರೇ ಇದ್ದರೂ ಕಾಂಪಿಟೇಷನ್ ನಾನು ಮಾಡ್ತೀನಿ. ಅಲ್ಲಿ ನಾನು ಕಂಪೇರ್ ಮಾಡ್ಕೊಳಕ್ಕಾಗೋದಿಲ್ಲ. ಇದೇ ಬೇರೆ, ಅದೇ ವೇದಿಕೆನೇ ಬೇರೆ. ಏಕೆಂದರೆ ಬಿಗ್ ಬಾಸ್ ಅಂದ ತಕ್ಷಣ ಅದೊಂಥರ ವ್ಯಕ್ತಿತ್ವದ ಆಟ. ನಾವು ಇಲ್ಲಿ ಹೊರಗಡೆ ಹೇಗೆ ನಾವು ಇರ್ತೀವಿ, ನಮ್ಮ ಸ್ವಭಾವ ಹೇಗಿರ್ತೀವಿ, ಯಾವ ರೀತಿ ಇರ್ತೀವಿ, ಅಲ್ಲೂ ಅದೇ ಥರ ಇರೋ ಥರ. ಅದರಿಂದ ನಾನು ಹೊರಗಡೆ ಹೇಗಿರ್ತೀನಿ ಅಂದರೆ ನಾನು ಎಷ್ಟು ಬೇಕಷ್ಟು ಮಾತಾಡೋದು, ಒಂದು ಸ್ವಲ್ಪ ಸೈಲೆಂಟ್ ಜಾಸ್ತಿ, ಆ ಥರನೇ ಅಲ್ಲೇ ಇದ್ದೆ ಅಷ್ಟೇ. ಅದರಲ್ಲಿ ನನಗಿಂತ ಅವ್ರು ಚೆನ್ನಾಗಿ ಮಾಡಿದ್ರು, ನಾನು ಡೆಲ್ಲಾದೆ ಅಂತ ಸತ್ಯವಾಗ್ಲೂ ಅಲ್ಲ. ನಿಮ್ಮನ್ನು ಇಷ್ಟು ದಿನ ನೋಡ್ತಿದ್ದಂಥ ಜನಗಳಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಎರಡೆರಡು ಕಾಮಿಡಿಯನ್ಸ್ ಈ ಸತಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರೋದು, ಗಿಲ್ಲಿ ನೀವು ಸೇರಿ. ಎಲ್ಲೋ ಒಂದು ಕಡೆ ಆ ಜನರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ವಾ ಅಂತ ಜನರಿಗೆ ಪ್ರಶ್ನೆ ಇರುತ್ತೆ. ನಿಮ್ಗೇನು ಅನಿಸುತ್ತೆ? ನೀವು ರೀಚ್ ಆದ್ರಿ ಅಂತ ಅನಿಸುತ್ತಾ? ನನಗೆ ಅದೇನೇ ಮೇಡಮ್, ನಾನು ಹೇಳಿದೆ ನಿಮಗೆ, ಇದೇ ವೇದಿಕೆ ಬೇರೆ, ಅದೇ ವೇದಿಕೆ ಬೇರೆ. ನಾನು ಡೆಲ್ ಆಗಿದ್ದೀನಿ ಅಂತ ನನಗೆ ಎಲ್ಲೂ ಅನಿಸಿಲ್ಲ. ನಾನು ಹೇಗಿದ್ದೆ ಆಗಿದ್ದೆ ಆರಾಮಾಗಿ ಅಷ್ಟೇ. ಗಿಲ್ಯರ ಬೇರೆ ವ್ಯಕ್ತಿತ್ವ, ಅವರೇ ಒಂದು ಟ್ಯಾಲೆಂಟೇ ಬೇರೆ, ನನ್ನ ಟ್ಯಾಲೆಂಟೇ ಬೇರೆ. ಇಬ್ಬರು ಹಾಸ್ಯ ಕಲಾವಿದರಾದರೆ ಬಟ್ ವ್ಯಕ್ತಿತ್ವನೇ ಬೇರೆ. ವ್ಯಕ್ತಿತ್ವದ ಆಟ ಅಲ್ವೇ ಬಿಗ್ ಬಾಸ್ ಅಂದರೆ ತಕ್ಷಣವೇ. ನಾನು ಯಾರು ಕಂಪೇರ್ ಅಂತೂ ನಾನು ಮಾಡ್ಕೊಂಡಿಲ್ಲ. ನಾನು ಸ್ಟ್ರಾಂಗ್ ಇದ್ದೀನಿ ಅಷ್ಟೇ. ಚಂದ್ರಪ್ರಭಾ ಅವರೇ, ಇನ್ನೊಂದು ಪ್ರಶ್ನೆ ನಿಮಗೆ. ಬಿಗ್ ಬಾಸಲ್ಲಿ ಸತೀಶ್ ಅವ್ರ ಜೊತೆಗಿದ್ದಾಗ ಒಂದು ಸತಿ ತುಂಬ ಸೀರಿಯಸ್ ಮಟ್ಟಕ್ಕೆ ಹೋಗುತ್ತೆ ನಿಮ್ಮದು ಮತ್ತು ಅವ್ರದ್ದು ಕ್ಲಾಶು. ಎಷ್ಟು ಕಷ್ಟ ಆಯಿತು ನಿಮಗೆ? ಅಲ್ಲಿ ನೀವು ರಿಯಾಕ್ಷನ್ ನೋಡಿದ್ರೇ ಗೊತ್ತಾಗ್ತಾ ಇತ್ತು ತುಂಬ ಕಷ್ಟ ಆಗೋಯಿತು ನಿಮ್ಗೆ ಅವ್ರ ಜೊತೆ ಒಂದು ವಾರ ಕಳೆಯೋದು ಅಥವಾ 2 ವಾರ ಕಳೆಯೋದು ಅಂತ. ಹೆಂಗೆ ಸಹಿಸ್ಕೊಂಡಿದ್ರಿ? ತುಂಬ ಕಷ್ಟ ಆಯಿತಾ? ಅಷ್ಟರ ಮಟ್ಟಿಗೆ ನೀವು ಹಾಗೆಲ್ಲ ಇದ್ದಿದ್ದು ಯಾರೂ ನೋಡಿರಲಿಲ್ಲ, ಆ ಥರ ನೀವು ರಿಯಾಕ್ಟ್ ಮಾಡಿದ್ದೇ ನೋಡಿರಲಿಲ್ಲ. ತುಂಬ ಸಾಧು ನೀವು, ಅದು ಗೊತ್ತಾಗುತ್ತೆ, ಮಾತಾಡುವಾಗಲೂ ಗೊತ್ತಾಗುತ್ತೆ, ಅಲ್ಲಿದ್ದಾಗಲೂ ಗೊತ್ತಾಗ್ತಿತ್ತು. ಅಷ್ಟರ ಮಟ್ಟಿಗೆ ನೀವು ರಿಯಾಕ್ಟ್ ಮಾಡಬೇಕು ಅಂದರೆ ಅವ್ರು ಅಷ್ಟೇ ಇರಿಟೇಟ್ ಮಾಡಿದ್ರು ಅನಿಸುತ್ತೆ. ಎಷ್ಟು ಕಷ್ಟ ಆಯಿತು ನಿಮಗೆ? ನೋಡಿ, ನನಗೆ ಗಂಡು ಮಕ್ಳಿಗೆ ಅಷ್ಟೊಂದು ಬ್ಯೂಟಿಗೆ ಒಂದು ಟೈಮ್ ಕೊಟ್ಟು ಅಷ್ಟೊಂದು ಮಾಡ್ಕೋತಾರೆ ಅಂತ ನನ್ನ ಜಗತ್ತಿನಲ್ಲಿ ನಾನು ನೋಡುವಿಲ್ಲ, ಕೇಳುವಿಲ್ಲ ಮೇಡಮ್. ಯಾಕಂದರೆ ಅವರು ಅಷ್ಟೊಂದು ಬ್ಯೂಟಿ ನೈಟು ಮೇಕಪ್ಪು, ಡೇನು ಮೇಕಪ್ಪು, ಇಲ್ಲಿಂದ ತಲೆ ಕೂದಲುತ್ತವಿಂದ ಮುಖ, ಲಿಪ್ಸ್ಟಿಕ್ಕು, ಒಂದು ಬಟ್ಟೆ, ಒಂದು ಪರ್ಫ್ಯೂಮು, ಅಷ್ಟು ಬ್ಯೂಟಿ. ಯಾಕೆಂದರೆ ಅವ್ರು ಬಂದಾಗ ಎಷ್ಟು ಅಂದರೆ ಹೆಚ್ಚು ಕಡಿಮೆ ಅರ್ಧ ದಿನ ಬರೀ ಅವರ ಒಂದು ಸೌಂದರ್ಯ ಇದಕ್ಕೇ ಅವರು ಟೈಮ್ ಕೊಡ್ತಾಯಿದ್ರು. ನಮಗೆ ಅದು ಗೊತ್ತಿಲ್ಲ, ಯಾಕಂದರೆ ನಾವು ಆಟ ಆಡಬೇಕು, ಅದು ಇದು ಅಂದು ಅಂದರೆ ಏನೇ ಆದರೂ ಇದು ಹಾಕವ್ರು, ಇನ್ನೇನು ಮಾಡೋಕ್ಕಲ್ಲ, ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ಮಾಮೂಲಿ ಅಂಚರಿಸ್ಕೊಂಡೇ ಇರೋಣ ಅಂದ್ಕೊಂಡು ಇದ್ದಿತ್ತು. ಬಟ್ ಒಂದು ಸಲ ಏನಾಯಿತು ಅಂದರೆ ಅವರು 6 ಜನ ಸ್ನಾನ ಬರೋ ತನಕನೂ ಅವರು ಸ್ನಾನವನ್ನೇ ಮಾಡ್ತಾಯಿದ್ರು. ಆವಾಗ ನನಗೆ ತುಂಬ ನೀರು ಕುಡಿಯೋದು ದಾವು ಆಯಿತು. ಆಮೇಲೆ ಬಿಗ್ ಬಾಸ್ ಬೆಲ್ ಹೊಡಿತು, ಬ್ಯಾಟ್ರಿ ಚೇಂಜ್ ಮಾಡಿ ಅಂತ. ಆವಾಗ ಇದು ಲಾಕ್ ಮಾಡಿರೋದ್ರಿಂದ ಒಬ್ಬೊಬ್ಬರೇ ಓಡಾಡೋಂಗಿಲ್ಲ, ಏನು ಮಾಡಿದ್ರು ಜೊತೆಲೇ ಹೋಗ್ಬೇಕು. ಅಷ್ಟರೊಳಗೆ ಪುನಃ ಲಾಕ್ ಆಗಿಬಿಟ್ರೆ ಅದೊಂದು ಭಯ ಆಯಿತು. ಅದಕ್ಕೆ ನಾನು ಏನು ಮಾಡಿದೆ, ಹೋಗ್ಬೋಣ, ನೀರು ಕುಡಿಯೋಕ್ಕೂ ಹೋಗೋಣ, ಬ್ಯಾಟ್ರಿನೂ ಚೇಂಜ್ ಮಾಡ್ಬಿಟ್ಟು ನಾವು ಹೋದೆ. ಹೋಗ್ಬೇಕಾದ್ರೆ ಒಬ್ಬ ಕಾಕ್ರೋಚ್ ಸುಧೀರ್ ನೋಡ್ಬಿಟ್ರು.
ಅಂದರೆ ನೀವು ಜಂಟಿ ಬೇಕಲ್ಲ, ನೀವು ಹೆಂಗೆ ಬಂದರೆ ಹಂಗೆ ಅಂತ ಕೇಳಿದ್ರು. ನಾನು ನೀರನ್ನು ಕುಡ್ದಿರನಲ್ಲ, ನನಗೆ ತುಂಬ ದಾವ ಆಯ್ತಿತ್ತು, ಅದಕ್ಕೆ ಬಂದೆ ಹಂಗೆ ಅಂದೆ. ಹಂಗೆ ಮಾತು ಬೆಳೆದಾಗ ನಾನು ಏನು ಮಾಡಿದೆ, ಗ್ಲಾಸ್ ಬಿಸಾಕ್ತೆ ಅಷ್ಟೇ. ಅದು ಮಾತು ಬೆಳೀತಾ ಅದು ಜಗಳ ಆಯಿತು. ಜಗಳ ಆದಮೇಲೂ ಜಗಳ ಆದಮೇಲೆ ನೀವು ಮಾಡೋದು ತಪ್ಪಲ್ವಾ, ನೀವು ಒಬ್ರಿಗೋಸ್ಕರ ಇನ್ನೊಬ್ರನ್ನ ಯಾಕೆ ಹಾಳು ಮಾಡ್ತೀರಿ ಅನ್ನೋ ಥರ ಸತೀಶಣ್ಣನ ತುಂಬ ಜನ ಅಲ್ಲಿ ಪ್ರಶ್ನೆ ಮಾಡಿದಾಗ, ಇಲ್ಲ ಇದು ನಾವು ಇಲ್ಲಿ ಗಂಟೆ ಮಾಡತ್ತು ನಾಟಕ, ನಾವೇ ಪ್ಲ್ಯಾನ್ ಮಾಡ್ತು ಅಂತಲೂ ಅಂದರು. ಅಂದರೆ ಇದೇನಪ್ಪ, ನನಗೆ ತುಂಬ ಅಳುನೂ ಬಂದ್ಬಿಡ್ತು ಎಷ್ಟೋ ಸಲ ಹತ್ತೆ. ಆಮೇಲೆ ಕಣ್ಣೀರು ಹಾಕ್ಬೇಕಾದ್ರೂ ನೋಡಿ, ಕಣ್ಣೀರು ಹಾಕ್ತಾರೆ ಅಂತಲೂ ನಾವು ಅದು ಡ್ರಾಮಾ ಇದು ಮಾಡ್ತವ್ರೆ ಅಂತಂದರು. ಆ ಥರ ತುಂಬ ಬೇಜಾರಾಗ್ಬಿಡ್ತು. ಅಂದರೆ ಏನೋ ಹೇಳೋದ್ರಿಂದ ನಮ್ಮ ವ್ಯಕ್ತಿತ್ವ ಆ 12 ಜನ ಮಧ್ಯೆ ಅಷ್ಟೇ ಮರ್ಯಾದೆ ಹೋಗಲ್ಲ. ಕರ್ನಾಟಕ ಜನ ಕೋಟ್ಯಾಂತರ ಜನ ನೋಡ್ತಾರೆ, ಅವ್ರಿದ್ರಿಗೆಲ್ಲ ಏನೋ ನಾಟಕ ಅಂತ ಅನ್ಸ್ಬಿಟ್ರೆ ನಾನು ನೋಡೋ ದೃಷ್ಟಿನೇ ಚೇಂಜ್ ಆಗಿಬಿಡ್ತದಲ್ಲ. ಅದರಿಂದ ಅವ್ರ ಬಗ್ಗೆ ನನಗೆ ತುಂಬ ಬೇಜಾರು ಆಗಿತ್ತು. ಅದಕ್ಕೆ ಅವರು ಎಲಿಮಿನೇಷನ್ ಆಗಿ ಹೋಗ್ಬೇಕಾದ್ರೂ ನಾನು ಅವ್ರನ್ನ ಮಾತಾಡಿಸ್ಬೇಕು ಅಂತಲೂ ಅನ್ನಿಲ್ಲ. ಅಂದರೆ ಹೊರಗಡೆ ಬಂದಿವಿ, ನಾಳೆ ಮಾತಾಡ್ತೀನಿ, ಭೇಟಿ ಮಾಡ್ತೀನಿ, ತುಂಬ ಖುಷಿ. ಬಟ್ ಅಲ್ಲಿ ಆಟ ಒಂದು ಸ್ಪರ್ಧಿಗಳಾಗಿ ನಾವು ಹೋಗಿರೋವಾಗ ಅವ್ರು ಕರೆಕ್ಟಾಗಿ ನಮಗೆ ಒಂದು ಗಿವ್ ಆ್ಯಂಡ್ ಟೇಕ್ ಇಲ್ಲದೆ ಹೋದಾಗ ಅವ್ರು ಹೋಗ್ಬೇಕಾದ್ರೆ ನಾನು ಮಾತಾಡಿಸ್ಬೇಕು ಅಂತ ಅನ್ನಿಲ್ಲ, ನಾನು ಮಾತಾಡಿಸ್ನೂ ಇಲ್ಲ. ಅಲ್ಲಿ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ನನಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.